ನಮಸ್ಕಾರ ವೀಕ್ಷಕರೇ. ಮಿತಿ ಮೀರಿ ಮೆರೆಯುತ್ತಿದ್ದ ಬಾಂಗ್ಲಾ ರಾಕ್ಷಸರು ಈಗ ಹಸಿವಿನಿಂದ ನರಳಾಡ್ತಾ ಇದ್ದಾರೆ. ಅರ್ಜೆಂಟ್ ಆಗಿ 50,000 ಟನ್ ಅಕ್ಕಿ ಕಳಿಸಿ ಅಂತ ಯೂನಸ್ ಮರ್ಯಾದೆ ಬಿಟ್ಟು ಭಾರತದ ಮುಂದೆ ಕೈ ಚಾಚ್ತಾ ಇದ್ದಾನೆ. ಒಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹಲ್ಲೆಗಳು ಎಗ್ಗಿಲ್ಲದೆ ನಡೀತಾ ಇದೆ. ಇನ್ನೊಂದು ಕಡೆ ಹಸೀನಾ ಸರ್ಕಾರ ಇದ್ದಾಗ ಉಭಯ ದೇಶಗಳ ನಡುವೆ ಆಗಿದ್ದ ಒಪ್ಪಂದಗಳನ್ನ ಉಲ್ಲಂಘನೆ ಮಾಡಿ ಭಾರತಕ್ಕೆ ಪದೇ ಪದೇ ಸವಾಲ್ ಹಾಕ್ತಾ ಇದ್ದಾನೆ. ಈಗ ನೋಡಿದ್ರೆ ಮರ್ಯಾದೆ ಬಿಟ್ಟು ತಿನ್ನೋಕೆ ಗತಿ ಇಲ್ಲ ಅಂತ ಅಂಗಲಾಚ್ತಾ ಇದ್ದಾನೆ. ಇದನ್ನ ನೋಡಿ ಭಾರತೀಯರು ಕ್ಯಾಕರಿಸಿ ಉಗೀತಾ ಇದ್ದಾರೆ. ಮತ್ತೊಂದು ಕಡೆ ಅದಾನಿ ಸಾಲವನ್ನ ತೀರಿಸೋದಕ್ಕೆ ಆಗದೆ ಬಾಂಗ್ಲಾದೇಶ ಸರ್ಕಸ್ ಮಾಡ್ತಾ ಇದೆ. ಇನ್ನು ಭಾರತದ ಒಳಗಿರೋ ಬಾಂಗ್ಲಾ ದುಷ್ಕರ್ಮಿಗಳು ದುಷ್ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಹೋಗಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಾರೆ. ಹಾಗಿದ್ರೆ ರಾಕ್ಷಸರಿಗೆ ಯಾವ ಮಟ್ಟದಲ್ಲಿ ಹಸಿವಾಗಿದೆ? ಅಕ್ಕಿ ಕೊಡದೆ ಹೋದ್ರೆ ಏನಾಗುತ್ತೆ? ಭಾರತದೊಳಗೆ ನುಸುಳಿರೋ ದುಷ್ಕರ್ಮಿಗಳು ಏನೆಲ್ಲ ಮಾಡ್ತಾ ಇದ್ದಾರೆ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುಶಃ ಇಡೀ ಪ್ರಪಂಚದಲ್ಲಿ ಯಾವೊಬ್ಬ ಮನುಷ್ಯನು ಇಂಥ ವಿಚಿತ್ರ ಜೀವಿಗಳನ್ನ ನೋಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ಮುಂದುವರಿತಾನೆ ಇದೆ. ಈ ರೀತಿ ಮಾಡಬೇಡಿ, ಮನುಷ್ಯರಿಗೆ ಬದುಕೋದಕ್ಕೆ ಬಿಡಿ ಅಂತ ಇಡೀ ಪ್ರಪಂಚವೇ ಬುದ್ಧಿ ಹೇಳ್ತಾ ಇದೆ. ಅದ್ಯಾವುದಕ್ಕೂ ಕಿವಿ ಕೊಡದೆ ಹಿಂದೂಗಳ ನರಮೇಧ ಮಾಡ್ತಾ ಇರೋ ಬಾಂಗ್ಲಾ ರಾಕ್ಷಸರು ಈಗ ಹೊಸ ವರಸೆಯನ್ನ ಎತ್ತಿದ್ದಾರೆ. ತಿನ್ನೋಕೆ ಅನ್ನ ಇಲ್ಲ, ಭಾರತದಿಂದ ಕಳಿಸಿಕೊಡಿ ಅಂತ. ಎಂತ ಕೆಟ್ಟ ವ್ಯಕ್ತಿ ಆದ್ರೂ ತಪ್ಪು ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಪಶ್ಚಾತ್ತಾಪ ಭಾವನೆ ಹೊಂದಿರ್ತಾನೆ. ಏನನ್ನಾದ್ರೂ ಕೇಳೋದಕ್ಕೆ ಮುಖವೇ ಇರೋದಿಲ್ಲ. ಆದ್ರೆ ಬಾಂಗ್ಲಾ ರಾಕ್ಷಸರಿಗೆ ಇದ್ಯಾವ ಪಶ್ಚಾತ್ತಾಪ ಇದ್ದಂತೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಇವರನ್ನ ನಾವು ಮನುಷ್ಯರ ಕ್ಯಾಟಗರಿಗೆ ಸೇರಿಸ್ತಾ ಇಲ್ಲ. ಭಾರತ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ಬಳಿ ಮನವಿ ಮಾಡ್ಕೊಂಡಿರೋ ಬಾಂಗ್ಲಾದೇಶ 50,000 ಟನ್ ಅಕ್ಕಿಯನ್ನ ಅರ್ಜೆಂಟ್ ಆಗಿ ಕಳಿಸ್ಕೊಡಿ ಅಂತ ಬೇಡ್ತಾ ಇದೆ. ಆದ್ರೆ ಅಲ್ಲೂ ಕೂಡ ದಿಮಾಕು ಎಷ್ಟಿದೆ ಅನ್ನೋದನ್ನ ನೋಡಿ. ಇನ್ನೂ ಅಕ್ಕಿಯನ್ನ ಕೊಡಬೇಕೋ ಬೇಡುವ ಅಂತ ಭಾರತ ಸರ್ಕಾರ ಡಿಸೈಡ್ ಮಾಡಿಲ್ಲ. ಅದಾಗ್ಲೇ ಡಿಸ್ಕೌಂಟ್ ಪ್ರೈಸ್ ನಲ್ಲಿ ಅಕ್ಕಿಯನ್ನ ಕೊಡಿ ಅಂತ ಬೇಡ್ಕೊಳ್ತಾ ಇದೆ ಬಾಂಗ್ಲಾದೇಶ. ಪ್ರವಾಹ ಬಂದಿದ್ರಿಂದ ನಮ್ಮ ದೇಶದಲ್ಲಿ ಆಹಾರ ಬೆಳೆಗಳೆಲ್ಲ ಹಾಳಾಗಿವೆ. ಸದ್ಯ ತಿನ್ನೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ನಾವು 1 ಟನ್ಗೆ $456.6 ಅಂದ್ರೆ ಸುಮಾರು 37.5 ಸಾವಿರದಿಂದ 38 ಸಾವಿರವನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ರೆಡಿ ಇದ್ದೀವಿ. ಆದಷ್ಟು ಬೇಗ ಕಳಿಸಿಕೊಡಿ ಅಂತ ಮನವಿ ಮಾಡ್ತಾ ಇದೆ. ಸದ್ಯದ ಮಾಹಿತಿಗಳ ಪ್ರಕಾರ ಬಾಂಗ್ಲಾದಲ್ಲಿ ಆಹಾರ ಧಾನ್ಯಗಳಿಗೆ, ದಿನಬಳಕೆ ಆಹಾರ ಸಾಮಗ್ರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಕೊರತೆ ಉಂಟಾಗಿದ್ದು, ಇದೇ ಪರಿಸ್ಥಿತಿ ಮುಂದುವರೆದ್ರೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಮಾಧ್ಯಮಗಳಲ್ಲಿ ಬಾಂಗ್ಲಾ ಕೊಟ್ಟಿರೋ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಇದು ಬೇಡಿಕೆ ರೀತಿ ಕಾಣಿಸ್ತಾ ಇಲ್ಲ. ನಮ್ಮ ಹತ್ರ ಇರೋದು ಇಷ್ಟೇ, ನಾವು ಕೊಡೋದು ಇಷ್ಟೇ, ಕಳಿಸ್ಕೊಟ್ಬಿಡಿ ಅಂತ ಆರ್ಡರ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೆ ಹೇಳೋದು ಕೊಬ್ಬು ಜಾಸ್ತಿ ಆಗಿದೆ ಅಂತ. ಬಾಂಗ್ಲಾದಲ್ಲಿ ಪ್ರವಾಹ ಬರ್ತಾ ಇರೋದು ಇದೇ ಮೊದಲೇನಲ್ಲ. ಬಾಂಗ್ಲಾ ಯಾಕೆ, ಯಾವ ದೇಶ ತೆಗೆದುಕೊಂಡ್ರು ಅಲ್ಲಿ ಪ್ರಕೃತಿ ವಿಕೋಪಗಳು ಆಗಾಗ ಸಂಭವಿಸ್ತಾನೆ ಇರುತ್ತವೆ. ಅದಕ್ಕೆ ತಕ್ಕಂತೆ ಅಲ್ಲಿನ ಸರ್ಕಾರಗಳು ಹೇಗೆ ಸರ್ವೈವ್ ಆಗ್ಬೇಕು ಅನ್ನೋದನ್ನ ತಿಳಿದುಕೊಂಡು ಮುಂಚೆಯೇ ಪ್ರಿಪೇರ್ ಆಗಿರುತ್ತವೆ. ತಮ್ಮ ಕೈಯಲ್ಲಿ ಪ್ರಕೃತಿ ವಿಕೋಪವನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಕ್ಕಪಕ್ಕ ದೇಶಗಳ ಜೊತೆಗೆ ಉತ್ತಮ ಒಡನಾಟವನ್ನ ಇಟ್ಕೊಂಡು ಸಂಕಷ್ಟ ಬಂದಾಗ ಸಹಾಯ ಪಡೆದುಕೊಂಡು ಸರ್ವೈವ್ ಆಗುತ್ತವೆ. ಅಂದಹಾಗೆ ಇದೆಲ್ಲ ಶಿಕ್ಷಣ ಪಡೆದವರು, ತಲೆಯಲ್ಲಿ ಬುದ್ಧಿ ಇರೋ ಮನುಷ್ಯರು ಮಾಡೋ ಕೆಲಸ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಟಿ ಯೂನಸ್ ನಲ್ಲಿ ಕಾಣಿಸ್ತಾ ಇದೆಯಾ? ಮೊದಲನೇದಾಗಿ, ಭಾರತದಿಂದ ಅಕ್ಕಿಯನ್ನ ಪಡೆಯೋ ಯಾವ ಅರ್ಹತೆಯೂ ಬಾಂಗ್ಲಾ ರಾಕ್ಷಸರಿಗೆ ಇಲ್ಲ ಅನ್ನೋದು ಪ್ರಪಂಚದಾದ್ಯಂತ ಮನುಷ್ಯರು ಹೇಳೋ ಮಾತು. ಆದ್ರೂ ಭಾರತದಲ್ಲೂ ಕೆಲ ವಿಶೇಷ ಜೀವಿಗಳು, ಕೂದಲು ಕೆದರಿಕೊಂಡವರು ಈ ವಿಚಾರದಲ್ಲೂ ಮಾನವೀಯತೆ ಪಾಠ ಮಾಡೋದ್ರಲ್ಲಿ ಅಚ್ಚರಿ ಇಲ್ಲ ಅನ್ನೋದು ಸೆಕೆಂಡ್ರಿ. ಅಂದಹಾಗೆ ಈಗಾಗಲೇ ಹಸಿದ ರಾಕ್ಷಸರಿಗೆ ಎಷ್ಟೋ ಸಲ ಸಹಾಯ ಮಾಡಿ ಆಗಿದೆ. ಅದಾದ್ಮೇಲೆ ಅವರೆಲ್ಲ ಏನ್ ಮಾಡಿದ್ರು ಅನ್ನೋದು ಗೊತ್ತಿರೋದ್ರಿಂದಲೇ ಈಗ ಸಹಾಯ ಮಾಡ್ಬೇಕಾ ಬೇಡವಾ ಅನ್ನೋ ಚರ್ಚೆ ಶುರುವಾಗಿರೋದು. ಬಹಳ ಹಿಂದೆ ಬೇಡ, ಮೊನ್ನೆ ಅಷ್ಟೇ ಪ್ರವಾಹ ಬಂದಾಗ ಹಸಿದ ರಕ್ಕಸರಿಗೆ ಊಟ ಹಾಕಿದ್ದು ಇಸ್ಕಾನ್ ಸಂಸ್ಥೆ. ಹೊಟ್ಟೆ ತುಂಬಿದ ಮೇಲೆ ರಾಕ್ಷಸರು ಮಾಡಿದ್ದಾದ್ರೂ ಏನು? ಇಸ್ಕಾನ್ ಸಂತರಾದ ಚಿನ್ಮಯಿ ದಾಸನನ್ನ ಅರೆಸ್ಟ್ ಮಾಡಿದ್ದು. ಅಷ್ಟೇ ಯಾಕೆ, ಇಸ್ಕಾನ್ ಸಂಸ್ಥೆಯನ್ನ ಟೆರರ್ ಗ್ರೂಪ್ ಅಂತ ಘೋಷಿಸಬೇಕು ಅಂತ ಹಾಸ್ಯಾಸ್ಪದ ಹೇಳಿಕೆ ಕೊಟ್ಟಿದ್ದು. ಅಲ್ಲದೆ ಇಂದಿಗೂ ಕೂಡ ಹಿಂದೂಗಳ ಮೇಲೆ ಚಿತ್ರ ಹಿಂಸೆಯನ್ನ ಮುಂದುವರಿಸಿರೋದು. ಇಂಥವರಿಗೆ ಅಕ್ಕಿ ಕೊಡಬೇಕಾ ಅನ್ನೋದು ಮನುಷ್ಯರ ಪ್ರಶ್ನೆ. ಹೌದು, ಹಸಿವಾದಾಗ ಭಾರತ ನೆನಪಾಗೋ ಯೂನಸ್ ಈವರೆಗೆ ಭಾರತದ ಮನವಿಗೆ ಸರಿಯಾಗಿ ಸ್ಪಂದಿಸಿದ್ನ ಅಂತ ಕೇಳಿದ್ರೆ ಇಲ್ವೇ ಇಲ್ಲ. ಅತ್ತ ಮ್ಯಾನ್ಮಾರ್ ಯುದ್ಧಕ್ಕೆ ಮುಂದಾಗ್ತಾ ಇದೆ. ದಿಗ್ಗಜ ರಾಷ್ಟ್ರಗಳು ಭಾರತದ ಬೆನ್ನಿಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಪದೇ ಪದೇ ಭಾರತಕ್ಕೆ ಟಕ್ಕರ್ ಕೊಡೋ ಕೆಲಸವನ್ನೇ ಮಾಡ್ತಾ ಬಂದಿದೆ. ಕಳೆದ 2 ದಿನಗಳ ಹಿಂದೆ ಮೋದಿ ಸರ್ಕಾರ ಹಾಗೂ ಹಸೀನಾ ಸರ್ಕಾರ ಮಾಡಿಕೊಂಡಿದ್ದ ಮಹತ್ವದ ಒಪ್ಪಂದವೊಂದನ್ನ ಉಲ್ಲಂಘನೆ ಮಾಡಿದೆ. ಉಭಯ ದೇಶಗಳ ನಡುವೆ ಬ್ರಾಡ್ ಬ್ಯಾಂಡ್ ಸಪ್ಲೈಯನ್ನ ಕ್ಯಾನ್ಸಲ್ ಮಾಡಿ ಭಾರತಕ್ಕೆ ಹೊಡೆತ ಕೊಟ್ಟಿದೆ. ಇದರಿಂದ ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೈ ಸ್ಪೀಡ್ ಇಂಟರ್ನೆಟ್ಗೆ ಕೊಕ್ಕೆ ಬಿದ್ದಿದೆ.
ಈ ಒಪ್ಪಂದವನ್ನೇ ರಿವರ್ಸ್ ಮಾಡಿ ಹಾಳುಗೇಡಿತನ ಮಾಡಿದ್ದ ಯೂನಸ್ ಈಗ ಅಕ್ಕಿ ಕೊಡಿ ಅಂತ ಕೇಳ್ತಿದ್ದಾನೆ ಅಂದ್ರೆ ಬಹುಶಃ ಬಾಲ್ಯದಿಂದಲೂ ಆತನಿಗೆ ನಿಯತ್ತು ಅಂದ್ರೆ ಏನು, ಮನುಷ್ಯರು ಅಂದ್ರೆ ಹೇಗಿರ್ತಾರೆ, ಸಮಾಜ ಅಂದ್ರೆ ಏನು, ಜಾತ್ಯತೀತತೆ ಅಂದ್ರೆ ಏನು ಅನ್ನೋದನ್ನ ಹೇಳಿಕೊಡದೆ ಬೆಳೆಸಿದ್ದಾರೆ ಅಂತ ಮನುಷ್ಯರು ಹೇಳ್ತಿದ್ದಾರೆ. ಅಂದಹಾಗೆ ಬಾಂಗ್ಲಾ ಯಾವ ರೀತಿಯಲ್ಲೂ ಭಾರತಕ್ಕೆ ಸಮ ಅಲ್ಲ ಅನ್ನೋದು ಗೊತ್ತಿರೋದೆ. ಅದಕ್ಕೆ ಸೂಕ್ತ ಉದಾಹರಣೆ ಅಂದ್ರೆ ಭಾರತದ ಖ್ಯಾತ ಉದ್ಯಮಿ ಅದಾನಿಯ ಸಾಲವನ್ನ ತೀರಿಸೋದಕ್ಕೆ ಆಗದೆ ಬಾಂಗ್ಲಾ ಒದ್ದಾಡ್ತಾ ಇರೋದು. ಹಸೀನಾ ಸರ್ಕಾರ ಇದ್ದಾಗ ಅದಾನಿ ಸಂಸ್ಥೆ ಜೊತೆಗೆ ಪವರ್ ಸಪ್ಲೈ ಒಪ್ಪಂದ ನಡೆದಿತ್ತು. ಹಸೀನಾ ಆಡಳಿತ ಇರೋ ತನಕವೂ ಎಲ್ಲಾ ಬಿಲ್ಗಳ ಪಾವತಿ ಚೆನ್ನಾಗಿ ಆಗ್ತಾ ಇತ್ತು. ಮಂಗನ ಕೈಗೆ ಮಾಣಿಕ್ಯ ಅನ್ನೋ ಹಾಗೆ ಪ್ರಧಾನಿ ಸೀಟ್ಗೆ ಯೂನಸ್ ಕೂತಿದ್ದ ತಡ ಎಲ್ಲಾ ವ್ಯವಸ್ಥೆ ಅಯೋಮಯವಾಗಿದೆ. ಅದಾನಿ ಸಂಸ್ಥೆ ಬಳಿ ಸಾವಿರಾರು ಕೋಟಿಯ ಬಿಲ್ಗಳನ್ನ ಬಾಂಗ್ಲಾ ಬಾಕಿ ಉಳಿಸಿಕೊಂಡಿದೆ. ಬಾಂಗ್ಲಾ ಬೆನ್ನಿಗಿರೋ ವಿದೇಶಿ ಶಕ್ತಿಗಳು ಗಲಭೆ ಎಬ್ಬಿಸೋದಕ್ಕೆ ಹಾಗೂ ಹಿಂದೂಗಳ ನರಮೇಧಕ್ಕೆ ಮಾತ್ರ ಹಣ ಕೊಡ್ತಾ ಇವೆ. ಆದ್ರೆ ಭಾರತದ ಉದ್ಯಮಿಯ ಸಾಲ ತೀರಿಸೋದಕ್ಕೆ ಹಣ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಅದಾನಿ ವಿರುದ್ಧ ಆರೋಪ ಮಾಡಿ ಈಗ ಪವರ್ ಸಪ್ಲೈ ರೇಟ್ ಅನ್ನ ರೀನೆಗೋಷಿಯೇಟ್ ಮಾಡಬೇಕು ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇದೆ ಬಾಂಗ್ಲಾ. ಇನ್ನು ಬಹಳ ಕಾಲದಿಂದ ಇಸ್ಕಾನ್ ಸಂತರಾದ ಚಿನ್ಮಯಿ ದಾಸರನ್ನ ಬಾಂಗ್ಲಾ ಸರ್ಕಾರ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟಿದೆ. ಅವರನ್ನ ಬಿಡಿಸೋದಕ್ಕೆ, ಅವರ ಪರ ವಾದ ಮಾಡೋದಕ್ಕೂ ಯಾರು ಮುಂದೆ ಬಾರದಂತೆ ಮಾಡ್ತಾ ಇದೆ. ಆದರೆ ಅವರ ಬಿಡುಗಡೆಗೆ ಭಾರತ ಸರ್ಕಾರ ಪ್ರಯತ್ನವನ್ನ ಪಡ್ತಾ ಇದ್ದು, ಬಾಂಗ್ಲಾ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶ 75 ವರ್ಷದ ರವೀಂದ್ರ ಘೋಷ್ ಅವರನ್ನ ಭೇಟಿಯಾಗಿದೆ. ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ ಚಿನ್ಮಯಿ ದಾಸ್ ಬಿಡುಗಡೆಗೆ ಹಾಗೂ ಬಾಂಗ್ಲಾದ ಹಿಂದೂಗಳ ರಕ್ಷಣೆಗೆ ರವೀಂದ್ರ ಘೋಷ್ ಸತತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಿಜೆಪಿ ನಾಯಕ ಅರ್ಜುನ್ ಸಿಂಗ್ ಜೊತೆ ಹಲವು ವಿಚಾರಗಳ ಸಂಬಂಧ ಚರ್ಚೆ ನಡೆದಿದೆ. ಅಂದಹಾಗೆ ಅನಾರೋಗ್ಯದ ಹಿನ್ನೆಲೆ ಕೋಲ್ಕತ್ತಾಗೆ ಬಂದಿರೋ ಘೋಷ್ ಬಾಂಗ್ಲಾ ಪರಿಸ್ಥಿತಿ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಕೂಡ ಧೃತಿಗೆಡದೆ ನಾನು ಆರೋಗ್ಯವನ್ನ ಸರಿಪಡಿಸಿಕೊಂಡು ಬಾಂಗ್ಲಾಗೆ ಹೋಗ್ತೀನಿ, ಚಿನ್ಮಯಿ ದಾಸ್ರನ್ನ ಬಿಡುಗಡೆ ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಅಲ್ಲಂತೂ ಹಿಂದೂಗಳಿಗೆ ನೆಮ್ಮದಿ ಇಲ್ಲ. ಇನ್ನು ಇಲ್ಲಿ ಅಕ್ರಮವಾಗಿ ನುಸುಳಿರೋ ಬಾಂಗ್ಲಾ ಪ್ರಜೆಗಳು ಭಾರತೀಯರು ಹಾಕ್ತಾ ಇರೋ ಭಿಕ್ಷೆಯನ್ನ ತಿಂದು ತೆಪ್ಪಗಿದ್ದಾರ ಅಂತ ಕೇಳಿದ್ರೆ ಅದು ಇಲ್ಲ. RSS ನಾಯಕರ ಹತ್ಯೆಗೆ ಯತ್ನಿಸ್ತಾ ಇದ್ದ ಬಾಂಗ್ಲಾ ಮೂಲದ ಉಗ್ರರನ್ನ ಹಿಡಿಯುವಲ್ಲಿ ಅಸ್ಸಾಂ ಹಾಗೂ ಕೇರಳ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನವೆಂಬರ್ನಲ್ಲಿ ಭಾರತಕ್ಕೆ ನುಸುಳಿ ಬಂದಿದ್ದ MD ಸಾದ್ ಅನ್ನೋ ಬಾಂಗ್ಲಾ ಮೂಲದ ಅಲ್ ಖೈದಾ ಉಗ್ರ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಸ್ಲೀಪರ್ ಸೆಲ್ಗಳನ್ನ ಓಪನ್ ಮಾಡಿದ್ದ. ಆದರೆ ಅದಾದ ಬಳಿಕ ಆತ ಕೇರಳಕ್ಕೆ ಎಸ್ಕೇಪ್ ಆಗಿದ್ದ. ಕೇರಳಕ್ಕೆ ಹೋಗೋದಕ್ಕೆ ಮುನ್ನ ಬಂಗಾಳದಲ್ಲಿ ಬೇರೂರಿರೋ ಒಂದಷ್ಟು ಉಗ್ರ ಸಂಘಟನೆಗಳ ಜೊತೆಗೆ ಸಂಪರ್ಕವನ್ನು ಮಾಡಿದ್ದ. ಈ ಬಗ್ಗೆ ಮಾಹಿತಿ ತಿಳಿತಾ ಇದ್ದ ಹಾಗೆ ಆಪರೇಷನ್ ಪ್ರಗಾಟನ್ನ ಲಾಂಚ್ ಮಾಡೋ ಮೂಲಕ ಉಗ್ರರಿಗೆ ಬಲೆ ಬೀಸಲಾಗಿತ್ತು. ಕೇರಳ ಪೊಲೀಸರ ಸಹಕಾರದೊಂದಿಗೆ ಕೊನೆಗೂ ಬಾಂಗ್ಲಾ ಮೂಲದ 8 ಉಗ್ರರನ್ನ ಪೊಲೀಸರು ಕೆಡ್ಡಾಗಿ ಕೆಡವಿದ್ದಾರೆ. ಒಟ್ನಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೂ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಗಾದೆ ಇದೆ. ಆದ್ರೆ ಬಾಂಗ್ಲಾ ವಿಚಾರದಲ್ಲಿ ಜುಟ್ಟಿಗೆ ಮಲ್ಲಿಗೆ ತೊಟ್ಟಿದ್ರೆ ಬೇಜಾರಿರ್ತಾ ಇರ್ಲಿಲ್ಲ. ಆದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೂ ರಕ್ತಪಾತಕ್ಕೆ, ರಾಕ್ಷಸ ಕೃತ್ಯಗಳಿಗೆ ಮಾತ್ರ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಅಂದಹಾಗೆ ಬಾಂಗ್ಲಾ ರಾಕ್ಷಸರಿಗೆ ಈಗ ಅಕ್ಕಿ ಕೊಟ್ರೆ ಅದನ್ನ ತಿಂದು ಮತ್ತೆ ಹಿಂದೂಗಳ ಮೇಲೆ ಹಲ್ಲೆ ಮುಂದುವರಿಸ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಭಾರತ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.